ಅಣ್ಣ ನೀವು ನನ್ನ ಕಾಣಂಗಿಲ್ಲ ಹಾಕ್ಬಿಡಿ ನನ್ನ ಕಾಣಿಸಿಲ್ಲ ಎಲ್ಲ ತೋರ್ಸು ಕೊಡ ನಾನು ಇರ್ತೀನಿ ಏನ್ ಡ್ಯಾನ್ಸ್ ಆಡ್ತಿದ್ದೆ ಕೊಡಪ್ಪ ಇಲ್ಲೇ ಈ ಕಡೆ ಕೆಳಕಳಿರಿ ತಪ್ಪಿಸ್ಕೊಂಬಿಟ್ಟಾಯ್ತು ಕೇಳಿಸ್ಕೊಂಡ್ರಕ್ಕ ಎಷ್ಟ್ ಜನ ನೋಡ್ತಾವ್ರಿ ಇವತ್ತು ಅವ್ರ ಕೆಳಗೆ ಬರ್ತಾ ಇಲ್ಲ ಬೈಕ್ಗೆ ಶೇಪ್ ಚೆನ್ನಾಗಿ ಕೊಡ್ತಾರೆ ಸ್ನೇಕ್ ಹಿಡ್ದವ್ರಿ ಇವ್ರೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ ಬೆಳಗ್ಗೆನೇ ಬೇಗ ಎದ್ದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ವಾಕೆಲ್ಲ ಬಿಟ್ಬಿಟ್ಟಿದ್ದೆ, ಒಂದು ತಿಂಗಳಿಂದ ಚಳಿ ಜಾಸ್ತಿ ಅಂತೇಳಿ ವಾಕ್ ಹೋಗೋಣ ಅಂದ್ಬಿಟ್ಟು ಬೇಗ ಎದ್ದು ಬಾಗಿಲು ತೊಳೆದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು 6:30ನಲ್ಲಿ ಎದ್ದೆ. ಫಸ್ಟು ಮನೆಯವರೇ ಎದ್ದು ವಾಶ್ರೂಮ್ಗೆಲ್ಲ ಹೋಗಿ ಬಂದಿದ್ದರು. ಆಮೇಲೆ ನಾನು ಹೋಗಿ ಗಾಡಿ ಎಲ್ಲ ಮುಂದೆ ಇತ್ತಲ್ಲ ಅದನ್ನೆಲ್ಲ ಹಿಂದಕ್ಕೆ ಹಾಕ್ಸಿ ಬಾಗಿಲು ತೊಳೆನ ಅಂದ್ಬಿಟ್ಟು ಮುಂದೆ ಅಷ್ಟೇ ನೀರು ಹಾಕ್ಬಿಟ್ಟು ಹೋದೆ. ಆಮೇಲೆ ಮೆಟ್ಲತ್ರ ನೀರು ಹಾಕೋಣ ಅಂತ ಹೋಗಿದ ತಕ್ಷಣವೇ ಅಲ್ಲಿ ಒಂದು ಹಾವು ಕೂತ್ಕೊಂಡ್ಬಿಟ್ಟಿತ್ತು. ನೋಡಿದ ತಕ್ಷಣ ಫುಲ್ಲು ಶಾಕು. ಯಾವತ್ತೂ ಹಂಗೆ ತುಂಬ ಹತ್ರದಿಂದ ಅವನ್ನ ನೋಡಿರಲಿಲ್ಲ ನಾನು. ತುಂಬಾ ಭಯ ಆಗೋಯ್ತು. ಏನಪ್ಪ ಇದು ಹಾವು ಬಂದ್ಬಿಟ್ಟಿದೆಯಲ್ಲ ಅಂದ್ಬಿಟ್ಟು. ಹೇಳು, ನೀನು ನೋಡಿದ್ದ? ಎಷ್ಟಪ್ಪ ಇತ್ತು? ಹತ್ತುತ್ತೆ, ಗೋಡೆ ಹತ್ತುತ್ತೆ. ಗೋಡೆ ಹತ್ತುತ್ತೆ. ಅದು ಫಾಸ್ಟಾಗಿ ಹೋಗುತ್ತೆ ಸಚಿನ್. ಅದೇನು ಅಂದರೆ ಇವಾಗ ಏನೋ ನುಂಗಾಯ್ತದು ನೋಡಿ. ಇಲ್ಲೇನೆ ಅದು ಉದ್ದಕ್ಕೆ ಮಲ್ಕೊಂಡಿತ್ತು. ನನ್ನ ಮನೆಯವ್ರನ್ನ ಕರೆದು ತೋರಿಸೋ ಅಷ್ಟರಲ್ಲಿ ಅವರು ಕಡ್ಡಿನಲ್ಲಿ ಹಿಂಗೆ ಸ್ವಲ್ಪ ಮೂವ್ ಮಾಡಿದ್ರು. ಅದೇನೋ ನುಂಗಿತ್ತು ಅಂತ ಕಾಣುತ್ತೆ. ಈ 2 ಪೈಪು ಮಧ್ಯ ಸಂದಿನಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತು. ಅದು ಆಚೆಗೆ ಬರೋಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ಬಂತು. ಇಲ್ಲೇ ನೋಡಿ, ಮೆಟ್ಲ ಹತ್ರನೇ ಇತ್ತು. ನಾನು ನೀರು ಹಾಕೋಕೆ ಹೋಗಿದ ತಕ್ಷಣ ಅದು ಕಾಣಿಸ್ದಲ್ಲ, ನೀರು ಹಾಕಲೇ ಇಲ್ಲ. ನಾನು ಮೇಲೆ ಹಾಕಿದ್ದೆ, ಅಲ್ಲಿ ಈ ಮೆಟ್ಲ ಮೇಲೆ ಹಾಕಿರಲಿಲ್ಲ. ಅವಾಗ ನಮ್ಮ ಮನೆಯವ್ರು ಕೂಗಿ ಹೇಳಿದೆ, ಹೆಂಗಿದೆ ಬಾ ನೋಡು ಅಂದ್ಬಿಟ್ಟು ಅದ್ರೊಳಗೆ ಹೋಗ್ಬಿಡ್ತು. ಎಷ್ಟೊತ್ತಾದರೂ ಬರಲಿಲ್ವಲ್ಲ, ಒಂದು 10 ನಿಮಿಷ ವೆಯ್ಟ್ ಮಾಡೋಣ ಇರು ಅಂತ ಹೇಳಿದ್ರು. ಒಂದು 10 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಇನ್ನೊಂದ್ಸಲ ಕಡ್ಡಿ ಹಾಕ್ಬಿಟ್ಟು ಮೂವ್ ಮಾಡಿದ್ರು. ಹಾಕಿದ ತಕ್ಷಣ ಅದು ಎಷ್ಟು ಫಾಸ್ಟಾಗಿ ಓಡಿ ಬಂತು ಅಂದರೆ ನಿಜವಾಗ್ಲೂ ಭಯನೇ ಆಗೋಯ್ತು. ಅಷ್ಟು ಸಣ್ಣ ನಾವು ಎಷ್ಟು ಫಾಸ್ಟಾಗಿ ಓಡಾಡುತ್ತೆ ಅಂದರೆ. ಗೋಡೆ ಮೇಲೆ ಹತ್ತೈತೆ. ಇದೇ ಅಲ್ವಾ ಶಿವ ಅಪ್ಪ ಬಾತ್ರೂಮ್ ಕೂಡ ಈ ಫಾಸ್ಟ್ ಆಗಿ ಓಡಾಡ್ತಾ ಐತೆ. ನಾವು ಹೊಡೆಯಂಗಿಲ್ಲ. ಅಲ್ಲೋಗ ನೋಡಿ ನೋಡಿ ಬಿಡೋಣ ಓಲೆ. ಬೆಳಗ್ಗೆನೆ ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗೋದು ಬಿಟ್ಟು ನಮ್ಮ ಮನೆ ಹತ್ರ ಅವ್ನು ನೋಡ್ಕೊಂಡು ನಿಂತಿದ್ರು. ಫಸ್ಟ್ ಬಂದಿದ್ದ ಅಪ್ಪು. ಅವ್ನು 3 ದಿವಸದಿಂದ ನೋಡಿದ್ದಂತೆ, ದಪ್ಪದಿತ್ತು ಅತ್ತೆ, ಇಲ್ಲೇ ನೋಡಿದ್ದೆ ನಾನು ಅಂತ ಹೇಳ್ತಿದ್ದ. ಬೆಳಗ್ಗೆನೆ ನೋಡಿ, ಈ ಥರ ಗುರುವಾರ ಈ ಥರ ಎಲ್ಲ ಹಾವು ಬಂದ್ಬಿಟ್ಟು ಕೆಲಸ ಎಲ್ಲ ಸ್ವಲ್ಪ ಟೈಮಿಂಗ್ಸ್ ಪ್ರಕಾರ ಎಲ್ಲ ಸ್ವಲ್ಪ ಲೇಟ್ ಆಗೋಯ್ತು. ಇಲ್ಲಿದೆಯಲ್ಲಕ್ಕ ಇಲ್ಲ ವಿಡಿಯೋದಾಗ ಕಾಣ್ತಾನೆ ಇಲ್ಲ. ಇಲ್ಲಿದೆಯಲ್ಲ ಇಲ್ಲಿ ಅಪ್ಪು ನೀನು ಅದ ಹತ್ರ ಅದೊಂಚೂರಿ ಹಾವು ನೋಡಕ್ ಬಂದ್ರು ಬೆಳಗ್ಗೆನೆ. ಈಗ ಅದು ಅಲ್ಲಾಡ್ಬೇಕು ಹಚ್ಚೋರು. ಅಲ್ಲೇ ಸುತ್ತಾಕೊಂಡು ಅಪ್ಪ ನೀನ್ ಯಾಕೆ ನಾಲ್ಗೆ ಕೇಳಿಸ್ಕೊಂಡ್ರಕ್ಕ
ಹೊಡಿಬೇಡಿ. అంటే ಅದು ತಾನೇ ಚರಂಡಿ ಒಳಗೆ ಏಯ್ ಒಂದು ಡಬ್ಬ ಇಲ್ಲಿ ನಾವು ಅಭಿ ಏನ್ ಡಬ್ಬ? ಚಾಕ್ಲೇಟ್ ಡಬ್ಬ ಯಾವ್ದಿಲ್ವಾ? ಯಾಕದು? ಅದನ್ನ ಗೋಲ್ ಮಾಡೋದು ಹಾಕದ ಹಾಕೋಣ. ಹಾಕ್ಬಿಡ್ರಿ ಹಂಗಾರೆ. ಕೊಡಿ ಚಾಕ್ಲೇಟ್ ಡಬ್ಬ ಕೊಡು. ಎಲ್ಲ ಎಷ್ಟ್ ಜನ ನೋಡ್ತಾವ್ರಿ ಇವತ್ತು. ಅವ್ರ ಕೆಳಗೆ ಬರ್ತಾ ಇಲ್ಲ ಬೈಕ್ಗೆ. ಇಲ್ಲೇ ಈ ಕಡೆ ಕೆಳಕಳಿರಿ ತಪ್ಪಿಸ್ಕೊಂಬಿಟ್ಟಾಯ್ತು. ಅವಾಗ ಎಷ್ಟೊಂದು ಸುಸ್ತಾಗಿತ್ತದಲ್ವಾ? ತೂಕ ಮಾಡೋ ಅಭ್ಯಾಸೊಳಗೆ ಅಗಳೇ ಎಷ್ಟು ಫಾಸ್ಟ್ ಆಯ್ತು ನೋಡೋದು. ಶೇಪ್ ಚೆನ್ನಾಗಿ ಕೊಡ್ತಾರೆ. ಕೈಗೆ ಬಂದಿದ್ದು ಹೊಂಟೋಯ್ತು. ಬರ್ತಾ ಇದೆ ಮೇಲೆ ಬಂತು ಬಂತು. ಅದೊಂದು ಚಿಕ್ಕ ತೂತ ಮಾಡುವಲ್ಲಿ ಅಣ್ಣ ನೀವು ನನ್ ಕಾಣೋದಿಲ್ಲ ಹಾಕ್ಬಿಡಿ. ನನ್ ಕಾಣಿಸಿದ ಎಲ್ಲ ತೋರ್ಸು. ಕೊಡ ನಾನು ಇಟ್ಕೊತೀನಿ. ಡ್ಯಾನ್ಸ್ ಆಡ್ತಿದ್ದೆ ಕೊಡಪ್ಪ. ಸ್ನೇಕ್ ಹಿಡ್ದವ್ರಿ ಇವ್ರೆ. ಹಾಕ್ಬಿಡು ಅಕ್ಕ. ಅವನ್ ಬಿಡ್ತಾರ ಮಂಜಾಣ ಹಾಕುತ್ತೆ. ನಾನ್ ಬಾಟ ಸಮೇತ ಎಸ್ಕೊಂಡ್ಬಿಡ್ತೀನಿ. ಅಪ್ಪ ಕೊಡಪ್ಪ ಇಲ್ಲಿ. ಯಾಕೆ ನಾಲ್ಗೆ ಚೆನ್ನಾಗಂತ ನಾನೆಲ್ಲಿ ಬಿಡೋಣ. ನೀವೇ ಹೋಗ್ರಿ ಅವ್ನ ಎದ್ರಕಂಡನು. ಕೊಡ ಅವನ್ ಕೈಲಿ ಕೊಡು. ತೋರ್ಸು ಚಿನ್ನ ಕಡೆಗೆ. ನಾವು ಆ ವಿಡಿಯೋರ್ನೆಲ್ಲ ಕರ್ಸೋಣ ಅಂದ್ಬಿಟ್ಟೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಆಲ್ರೆಡಿ ಸಚಿನ್ ಅವರು ವಸಂತವಾಣಿ ಅವ್ರನ್ನ ಕರೆಸ್ತೀನಿ ಇರಕ್ಕ, ಅವ್ರು ಹಾವು ಹಿಡಿತಾರೆ ವೀಡಿಯೋನು ಮಾಡ್ತಾರೆ ಅಂತ ಆವಾಗ ನನಗೆ ಫ್ಲ್ಯಾಶ್ ಆಯಿತು. ನಾನೇ ಮಾಡ್ತೀನಿ ಬಿಡಿ, ನನಗೂ ಒಂದು ವೀಡಿಯೋ ಆಗುತ್ತೆ ಅಂತೇಳಿ ನಾನು ಆವಾಗ ಮಾಡಿದ್ದು. ತಕ್ಷಣ ನೋಡಿದ ತಕ್ಷಣ ನನಗಂತೂ ಫುಲ್ಲು ಗಾಬರಿ ಆಗೋಯ್ತು. ಅಯ್ಯಪ್ಪ ಹಾವು ಇಷ್ಟು ವರ್ಷದಿಂದ ನನ್ನ ಹತ್ರದಿಂದ ನೋಡೇ ಇರಲಿಲ್ಲ ಹಾವುಗಳನ್ನ. ಇದೇ ಫಸ್ಟ್ ಟೈಮ್ ನೋಡಿದ್ದು. ಇರಿ ಅಂತ ಹೇಳ್ಬಿಟ್ಟು ನಾನು ಅವಾಗ ವೀಡಿಯೋ ಮಾಡ್ಕೊಂಡೆ. ಅದು ಫಸ್ಟು ನೋಡಿದಾಗ ಅದು ಮೆಟ್ಲ ಮೇಲೆ ಅದು ಏನೋ ನುಂಗ್ಬಿಟ್ಟಿದೆಯೋ ಅಥವಾ ಅದೇನಪ್ಪ ಅಷ್ಟೊಂದು ಶಕ್ತಿ ಇರಲಿಲ್ಲ. ನಮ್ಮ ಮನೆಯವರು ಕಡ್ಡಿನಲ್ಲಿ ಹಿಂಗೆ ಅಲ್ಲಾಡಿಸಿದ್ರು ಅದು ಮೂವ್ ಆಗ್ತಾನೆ ಇರಲಿಲ್ಲ, ಹಂಗೆ ಸುಮಾರಾಗಿ ಓಡಾಡ್ತಾಯಿತ್ತು ಅಷ್ಟೇ. ಆಮೇಲೆ ಇರಿ ಅಂತೇಳಿ ಆವಾಗ ನಾನು ವೀಡಿಯೋನ ಮಾಡ್ಕೊಂಡಿದ್ದೆ ಅಷ್ಟೇ. ಬೆಳಗ್ಗೆ ಆಗಿರೋದ್ರೆ ಬಾಗಿಲಿಗೆ ರಂಗೋಲೆ ಸಹ ಹಾಕಿರಲಿಲ್ಲ, ಏನೂ ಇಲ್ಲ, ಎಲ್ಲರೂ ಹಂಗಂಗೆ ಇದು ಮಾಡ್ತಾಯಿದ್ರು. ಆಮೇಲೆ ನಮ್ಮ ಮನೆಯವರು ಮತ್ತು ಸಚಿನ್ಗೆ ಇವಾಗ ಸ್ನೇಕ್ ಸಚಿನ್ ಅಂತ ಹೆಸರಿಡೋಣ ಅಂದ್ಕೊಂಡಿದ್ದೀನಿ. ಎಷ್ಟು ನೀಟಾಗಿ ಬಾಟ್ಲಿಗೆ ತೆಗೆದು ಹಾಕಿದ್ರಲ್ವ, ನೋಡಿದ್ರಲ್ಲ. ಇದು ಕಟ್ನಾವ್ನಂತೆ, ಕಟ್ನಾವು, ಅದು ಹೆಸರು ಕಟ್ನಾವು ಅಂತ ಹೇಳ್ತಾರಂತೆ ಇದನ್ನು. ಅದು ಬಾಟ್ಲಲ್ಲಿ ಹಾಕ್ಕೊಂಡಿದ್ದು ಒಳ್ಳೆಯದೇ ಆಯಿತು. ಸಚಿನೇ ಹೇಳಿದ್ದು ಬಾಟ್ಲಿಗೆ ಹಾಕ್ಬಿಟ್ಟು ಒಂದು ಹೋಲ್ ಮಾಡಿಬಿಟ್ರೆ ಅದು ಯಾರೂ ಸಾಯಿಸಲ್ಲ ಅಂತ ಹೇಳಿದ್ರಲ್ಲ. ಅಂದರೆ ಬೇರೆಯವರೆಲ್ಲರೂ ಸಾಯಿಸಿ ಅಂತ ಹೇಳ್ತಿದ್ರು, ನಾವು ಅದು ಸಾಯಿಸೋ ಆಗಿಲ್ಲ, ನಾಗರು ಮಾಡ್ತೀವಲ್ಲ, ಅದಕ್ಕೆ ಬೇಡ ಅಂದ್ಬಿಟ್ಟು ಒಂದು ಬಾಟ್ಲಿಗೆ ಹಾಕ್ಕೊಂಡು ಆ ಕಡೆ ರೈಲ್ವೆ ಟ್ರ್ಯಾಕ್ ಹತ್ರ ಬಿಟ್ಬಿಡೋಣ ಅಂತ ಹೇಳಿ ಅಲ್ಲಿಗೆ ತೊಗೊಂಡೋಗಿ ಬಿಟ್ಟರು. ಇವತ್ತಿಂದು ವಿಡಿಯೋ ಇಷ್ಟಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗಿಸ್ತಾ ಇರಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್. ನಮ್ಮ ಮನೆಯವ್ರು ನೋಡಿ ಫಸ್ಟ್ ಟೈಮು ಪರಂಗಿ ಹಣ್ಣು ಕುಯ್ತಾ ಇದ್ದಾರೆ. ಇಷ್ಟು ವರ್ಷಕ್ಕೆ ಅವ್ರು ಯಾವತ್ತೂ ಅವ್ರ ಲೈಫಲ್ಲೇ ಪರಂಗಿ ಹಣ್ಣು ಕುಯ್ದಿರಲಿಲ್ಲ, ಅಂದರೆ ಹೆಚ್ಕೊಡ್ತಾ ಇರಲಿಲ್ಲ ನಮಗೆ. ಫಸ್ಟ್ ಟೈಮ್ ಹೆಚ್ಕೊಡ್ತಿದ್ದಾರೆ, ಅದಕ್ಕೆ ಇರಲಿ ಅಂತ ಹೇಳಿ ಈ ವಿಡಿಯೋನ ಮಾಡಿಕೊಂಡೆ. ಅವ್ರಿಗೆ ಗೊತ್ತಿಲ್ಲ ಈ ವಿಡಿಯೋ ಮಾಡಿರೋದು.
ಆಮೇಲೆ ಇದು ಹಾವು ಹಿಡ್ದು ಆ ಕಡೆ ಬಿಟ್ಟು ಬಂದಾದಮೇಲೆ ಇದು ಪರಂಗಿನೆಲ್ಲ ಕುಯ್ಕೊಟ್ರು. ತುಂಬಾ ಚೆನ್ನಾಗಿತ್ತು. ನಮ್ಮ ನೈಬರ್ ಅವ್ರು ಕೊಟ್ಟಿದ್ದು ತುಂಬಾ ಸ್ವೀಟ್ ಇತ್ತು. ಅದೆಲ್ಲ ಆದಮೇಲೆ ನಾನು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದೆ, ರಾಘವೇಂದ್ರ ಸ್ವಾಮಿ ಮಠಕ್ಕೆ.